ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇಂಥ ಒಂದು ಹೋರಾಟವನ್ನು ಯಾಕೆ ನಾವು ಇಟ್ಕೊಳ್ಬೇಕು ಅಂತ ಯೋಚನೆ ಬಂತು ಅಂದರೆ, ಸುಮಾರು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಪ್ರತಿ ಸಲ ಸಿನಿಮಾ ಶೂಟಿಂಗು ನಡಿಬೇಕಾದ್ರೆ ಹಿರಿಯ ಕಲಾವಿದರನ್ನ ಕರ್ಕೊಂಡು ಹೋಗೋಕ್ಕೆ ಅವರು ಮನೆ ಹತ್ರ ಹೋಗ್ತಿದ್ವಿ. ಆ ಮನೆ ಹತ್ರ ಹೋಗ್ಬೇಕಾದ್ರೆ 100ರಲ್ಲಿ 80% ಕಲಾವಿದರು ಕೂಡ ಚಿಕ್ಕ ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸ ಇರೋದನ್ನು ನಾವು ಗಮನಿಸ್ತೀವಿ. ಒಂದು ಕಡೆಯಲ್ಲಿ ದೊಡ್ಡ ದೊಡ್ಡ ಹೀರೋಗಳು ಕೋಟಿಗಟ್ಟಲೆ ಸಂಭಾವನೆ ತಗೊಳ್ಳೋರು ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ 100 ಸಿನಿಮಾ, 200 ಸಿನಿಮಾ, 500 ಸಿನಿಮಾ, 1000 ಸಿನಿಮಾ ಆದವರು ಕೂಡ ಇವತ್ತಿಗೂ ಕೂಡ ಸಣ್ಣದಾದಂಥ ಒಂದು ಮನೆಯಲ್ಲೇ ಬಾಡಿಗೆ ಮನೆಯಲ್ಲಿ ವಾಸವಾಗಿರೋದನ್ನು ನೋಡಿದಾಗ ಮನಸ್ಸಿಗೆ ತುಂಬ ಬೇಸರ ಆಗ್ತಿತ್ತು. ಒಂದು ಕಡೆಯಿಂದ ಇಂಡಸ್ಟ್ರಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾನೆ ಇದೆ, ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಸಂತೋಷ ಇದೆ. ಆದರೆ ಇನ್ನೊಂದು ಕಡೆಯಿಂದ ಈ ರೀತಿ ಬಡ ಕಲಾವಿದರಾಗಿರ್ಬೋದು, ತಂತ್ರಜ್ಞಾನರಾಗಿರ್ಬೋದು, ಅನೇಕ ಟೆಕ್ನಿಷಿಯನ್ಗಳಾಗಿರ್ಬೋದು ಇವತ್ತಿಗೂ ಕೂಡ ತುಂಬ ಕಷ್ಟದಲ್ಲಿದ್ದಾರೆ. 2011 ನಂತರ ಈಗ 2025 ಇಲ್ಲಿವರೆಗೂ ಕೂಡ ಸುಮಾರು 600ರಿಂದ 800 ಚಿತ್ರಗಳು ಬಿಡುಗಡೆ ಆಗಿದೆ. ಅದು 50 ಲಕ್ಷದಲ್ಲಿ ನಿರ್ಮಾಣವಾದ ಚಿತ್ರ ಆಗಿರ್ಬೋದು, 1 ಕೋಟಿಯಲ್ಲಿ ನಿರ್ಮಾಣ ಚಿತ್ರ ಆಗಿರ್ಬೋದು, ಇಲ್ಲ 2 ಕೋಟಿಯಲ್ಲಿ ನಿರ್ಮಾಣವಾದಂಥ ಚಿತ್ರ ಆಗಿರ್ಬೋದು. ಈ ಚಿತ್ರಗಳು ಬಿಡುಗಡೆ ಆಗಿದೆ. ಆದರೆ ಇದುವರೆಗೂ ಕೂಡ ಇಂಥ ಚಿತ್ರಗಳಿಗೆ ಯಾವುದೇ ಒಂದು TV ರೇಟ್ಸ್ ಆಗಿರ್ಬೋದು, ಇಲ್ಲ ಹಿಂದಿ ರೇಟ್ಸ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದಂಥ ವ್ಯಾಪಾರಗಳು ಆಗಲಿಲ್ಲ. ಇಷ್ಟೂ ನಿರ್ಮಾಪಕರು ಒಂದು ಸಿನಿಮಾನ ಕಷ್ಟಪಟ್ಟು ಬಡ್ಡಿ ದುಡ್ಡು ತಂದು ಸಾಲ ಮಾಡಿಯೋ ಆ ಸಿನಿಮಾನ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ದುಡ್ಡು ಬರೆದಿರೋ ಕಾರಣ ಮತ್ತೆ ಅವರು ಇನ್ನೊಂದು ಸಿನಿಮಾಕ್ಕೆ ಯಾರೂ ಕೂಡ ಇದುವರೆಗೂ ಕೂಡ ಕೈಯೇ ಹಾಕಿಲ್ಲ. ಕಾರಣ ಇಷ್ಟೇ, ಸಿನಿಮಾ ಮಾಡಿದ್ರೆ ಅದರಿಂದ ದುಡ್ಡು ವಾಪಸ್ ಬರಲ್ಲ ಅಂತ ಅನೇಕ ಜನ ನಿರ್ಮಾಪಕರಿಗೆ ಗೊತ್ತಾಗಿದೆ. ಅದರ ಎಫೆಕ್ಟೇ ಇವತ್ತು ಒಂದು ತಿಂಗಳಿಗೆ ಕಮ್ಮಿ ಅಂದರೂ 150ರಿಂದ 200 ಚಿತ್ರಗಳು ಶೂಟಿಂಗಲ್ಲಿ ಇರ್ತಿದ್ವು. ಈಗ ಬೆಳಗ್ಗೆ 5 ಚಿತ್ರ, 6 ಚಿತ್ರ, 7 ಚಿತ್ರಕ್ಕೆ ಬಂದು ನಿಂತಿದೆ. ಈ ಹೋರಾಟಕ್ಕೆ ನಾವು ಯೋಚನೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಈ ಹೋರಾಟದ ವಿಚಾರವನ್ನು ಗಮನಕ್ಕೆ ತಂದಿದ್ದೀವಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಸಂಘ ಆಗಿರ್ಬೋದು, ಡ್ಯಾನ್ಸ್ ನಿರ್ದೇಶಕರ ಸಂಘ ಆಗಿರ್ಬೋದು, ಇಲ್ಲ ಸಾಹಸ ನಿರ್ದೇಶಕರಾಗಿರ್ಬೋದು, ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಪ್ರತಿಯೊಂದು ಪತ್ರಕರ್ತರಾಗಿರ್ಬೋದು, ಸುಮಾರು 15-20 ದಿನದಿಂದ ಪ್ರತಿಯೊಬ್ಬರ ಗಮನಕ್ಕೂ ಕೂಡ ನಾವು ಈ ವಿಚಾರವನ್ನು ತಂದಿದ್ದೇವೆ. ಚಿತ್ರರಂಗ ತುಂಬ ಕೆಳಮಟ್ಟಕ್ಕೆ ಬಿದ್ದೋಗಿದೆ. ಹೇಗಾದರೂ ಮಾಡಿ ಈ ಚಿತ್ರವನ್ನು ಮೇಲೆತ್ತಬೇಕು. ಅನೇಕ ರೀತಿಯಾದಂಥ ಬೇಡಿಕೆಗಳಿದೆ. ಈ ಬೇಡಿಕೆಗಳನ್ನೆಲ್ಲ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಎಲ್ಲರ ಗಮನಕ್ಕೂ ಕೂಡ ತಂದಿದ್ವಿ. ಇಲ್ಲಿ ಇವತ್ತು ಎಷ್ಟು ಜನ ಬಂದಿದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಇಷ್ಟು ಜನ ಸೇರಿದ್ದೀವಿ, ಖುಷಿ. ಒಬ್ಬರು ಬಂದಿದ್ದರೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ನಡೀತೆ. ಯಾಕಂದರೆ ಹೋರಾಟಕ್ಕೆ ಜನರ ಅವಶ್ಯಕತೆ ಇಲ್ಲ. ಹೋರಾಟ ಎಷ್ಟು ಶುದ್ಧವಾಗಿದೆ, ಅದರಲ್ಲಿ ಎಷ್ಟು ಜನಕ್ಕೆ ಆ ಹೋರಾಟದಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ, ಯಾವ ರೀತಿಯಾದಂಥ ವಿಚಾರಗಳನ್ನು ನಾವು ಮುಂದಿಟ್ಕೊಂಡು ಹೋರಾಟ ಮಾಡ್ತೀವಿ ಅನ್ನೋ ವಿಚಾರವನ್ನು ಸರ್ಕಾರಕ್ಕೆ ತಿಳಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಂತ ಇದಕ್ಕಿಂತ ಹಿಂದೆ ಯಾರೂ ಕೂಡ ಈ ವಿಚಾರದ ಬಗ್ಗೆ ಹೋರಾಟ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಅನೇಕ ಜನರು ಈ ವಿಚಾರದ ಬಗ್ಗೆ ಹೋರಾಟಗಳನ್ನು ಮಾಡಿದ್ದಾರೆ. ಆದರೆ ಹೋರಾಟವನ್ನು ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ, ಮತ್ತೆ ಅಲ್ಲಿ 1 ವರ್ಷ 2 ವರ್ಷ ನಾವು ಸುಮ್ಮನಾಗಿ ಬಿಡ್ತೀವಿ, ಅದು ಅಲ್ಲೇ ಬಿದ್ದಿರುತ್ತೆ. ಆದರೆ ಹೋರಾಟ ಅನ್ನೋದು ಆ ರೀತಿ ಆಗಬಾರ್ದು. ಒಂದು ವಿಚಾರವನ್ನು, ನಮ್ಮ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ತಂದಾಗ ಪದೇ ಆ ವಿಚಾರಗಳನ್ನು, ನಮಗೆ ಬೇಕಾದಂಥ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಪದೇ ತರ್ತಾ ಇದ್ದರೆ ನಮ್ಮ ಬೇಡಿಕೆಗಳು ಎಷ್ಟು ಅನಿವಾರ್ಯತೆ ಅನ್ನೋದು ಸರ್ಕಾರದ ಗಮನಕ್ಕೆ ಬರುತ್ತೆ. ಆ ಬೇಡಿಕೆಗಳನ್ನು ಸರ್ಕಾರ ಜಾರಿಗೆ ತರುತ್ತೆ. ಇವತ್ತು ನಾವು ಇಷ್ಟು ಜನ ಸೇರಿರ್ಬೋದು, ಅನೇಕ ಜನರು ಬರ್ದೇನೆ ಇರ್ಬೋದು, ಆದರೆ ನಮ್ಮ ಹೋರಾಟ ಅನೇಕ ಜನರ ಬರೆದಿರೋ ಪರವಾಗಿ ಇದೆ, ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರ ಪರವಾಗಿದೆ. ಪ್ರತಿಯೊಬ್ಬ ಚಿತ್ರದಲ್ಲಿರುವಂಥ ಬಡ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ತಂತ್ರಜ್ಞಾನ, ಇವರೆಲ್ಲರ ಪರವಾಗಿಯೂ ಕೂಡ ನಾವು ಈ ಹೋರಾಟವನ್ನು ಮಾಡ್ತಿದ್ದೇವೆ. ಸಣ್ಣದಾದಂಥ ಒಂದು ಉದಾಹರಣೆ ಹೇಳ್ತೇನೆ. ರಾಮ ಸೇತುವೆ ಕಟ್ಟದೇ ಇರಬೇಕಾದ್ರೆ ಚಿಕ್ಕದಾದಂಥ ಒಂದು ಅಳಿಲಿತ್ತಂತೆ. ಆ ಅಳಿಲು ದಡಕ್ಕೆ ಬಂದು ತನ್ನ ಸಂಪೂರ್ಣ ದೇಹವನ್ನು ಆ ಮರಳಲ್ಲಿ ಮುಳುಗಿಸಿ ಮತ್ತೆ ಆ ರಾಮಸೇತುವೆ ಕಟ್ತಿರ್ಬೇಕಾದ್ರೆ ಆ ಕಲ್ಲುಗಳ ಮೇಲೆ ಹೋಗಿ ಅದರ ದೇಹದಲ್ಲಿದ್ದಂಥ ಮರಳುಗಳನ್ನು ಕೆಳಗೆ ಬೀಳಿಸಿತ್ತಂತೆ. ನೀವೆಲ್ಲರೂ ಕಟ್ತಿದ್ದೀರಾ ನಿಜ, ಆದರೆ ಆ ಅಳಿಲು ಕೂಡ ತನ್ನಲ್ಲಿ ಆದಂಥ ಒಂದು ಸಹಾಯವನ್ನು ತನ್ನ ದೇಹದಲ್ಲಿ ತಂದು ಮರಳನ್ನು ಅಲ್ಲಿ ಹಾಕ್ತಿದೆಯಲ್ಲ, ಅದು ಎಷ್ಟು ಅದರಿಂದ ಆಗುತ್ತೆ ಅಲ್ಲೋ ಗೊತ್ತಿಲ್ಲ, ಆದರೆ ಅದರ ಪ್ರಯತ್ನ ನಾನು ಕೂಡ ನನ್ನ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಪ್ರಯತ್ನ ಇದೆಯಲ್ಲ,
ಆ ಪ್ರಯತ್ನ ಮಹತ್ವವಾದದ್ದು, ಆ ಪ್ರಯತ್ನಕ್ಕೆ ಬೆಲೆ ಇದೆ. ಆ ರೀತಿ ನಿಸ್ವಾರ್ಥವಾದಂಥ ಪ್ರಯತ್ನ ಯಾವುದೇ ಒಂದು ಮಾಡಿದ್ರೂ ಕೂಡ ಅದಕ್ಕೆ ಆ ದೇವರ ಆಶೀರ್ವಾದ ಇದೆ ಅನ್ನೋದಕ್ಕೆ ಇಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ನಾವೆಲ್ಲರೂ ಕೂಡ ಇಲ್ಲಿ ಅಳಿಲಿನ ರೀತಿಯಲ್ಲಿ ಇದ್ದೀವಿ, ದೊಡ್ಡವರು ಯಾರೂ ಅಲ್ಲ. ಆದರೆ ಅಳಿಲಿನ ರೀತಿಯಲ್ಲಿ ನಾವಿದ್ದರೂ ಕೂಡ ನಮ್ಮಲ್ಲಿ ಏನಾದರೂ ಒಂದು ಇಂಡಸ್ಟ್ರಿಗೆ ಒಳ್ಳೇದು ಮಾಡಬೇಕು, ಇಂಡಸ್ಟ್ರಿಗೆ ಉಪಯೋಗ ಆಗುವಂಥ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಜಾರಿಗೆ ಮಾಡಬೇಕು, ಈ ರೀತಿ ಹೋರಾಟಗಳು ಮಾಡಬೇಕಂತ ಆ ಮನೋಭಾವನೆ ಇದೆಯಲ್ಲ, ಆ ಮನೋಭಾವನೆಗೆ ಯಾರಿಗೂ ಕೂಡ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಇವತ್ತು ದೊಡ್ಡವರೆಲ್ಲ ಒಂದು ಕಡೆ, ಇಲ್ಲ ಈ ಬಡ ಕಲಾವಿದರು ಒಂದು ಕಡೆ, ಇದು ಅನೇಕ ರೀತಿಯಲ್ಲಿ ಇರ್ಬೋದು. ಆದರೆ ಯಾವುದು ಕೂಡ ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಿರಂತರವಾಗಿದ್ದಾಗ ಅನೇಕ ದೊಡ್ಡವರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ತಾರೆ. ಖಂಡಿತವಾಗಿಯೂ ನಾವು ಸರ್ಕಾರಕ್ಕೆ ಇಡುವಂಥ ಬೇಡಿಕೆಗಳು ಇವತ್ತಲ್ಲ ನಾಳೆ ಜಾರಿಗೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರ್ಕಾರಕ್ಕೆ ಯಾವ ರೀತಿಯಾದಂಥ ಬೇಡಿಕೆಗಳನ್ನು ನಾವು ಇಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಉಳಿದಂಥ ಒಂದು ವಿಚಾರಗಳು, ಯಾಕೆಂದರೆ ನಾವು ಹೋರಾಟವನ್ನು ಮಾಡ್ತೀವಿ, ಇದನ್ನು ಜಾರಿಗೆ ತನ್ನಿ ಅಂತ ಹೇಳ್ತೀವಿ, ಆದರೆ ಯಾವ ರೀತಿ ಅದನ್ನು ಜಾರಿಗೆ ತರ್ಬೋದು ಅನ್ನೋ ವಿಚಾರವನ್ನು ಕೂಡ ಸರ್ಕಾರದ ಗಮನಕ್ಕೆ ತರುವ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟಿದ್ದೇವೆ. ಮೊದಲನೇದಾಗಿ ಅನೇಕ 50 ಲಕ್ಷ, 1 ಕೋಟಿ, 2 ಕೋಟಿ ಈ ರೀತಿಯಾದಂಥ ಚಿತ್ರಗಳು ನಿರ್ಮಾಣದಂಥ ನಿರ್ಮಾಪಕರಿಗೆ ಆ ಟಿ ವಿ ರೇಸ್ ಯಾವುದೋ ಒಂದು ವ್ಯಾಪಾರಗಳು ಆಗ್ತಿಲ್ಲ. ಇದನ್ನು ಸರಿಪಡಿಸೋದು ಯಾವ ರೀತಿ ಅಂದಾಗ ಸರ್ಕಾರದ ವತಿಯಿಂದನೇ ಒಂದು ಟಿ ವಿ ಚಾನಲ್ನ ತರಬೇಕು ಅಂತ ನಮ್ಮ ಬೇಡಿಕೆ ಆಗಿದೆ. ಸರ್ಕಾರದ ವತಿಯಿಂದ ಟಿ ವಿ ಚಾನಲ್ ತಂದರೆ ಆ ಟಿ ವಿ ಚಾನಲ್ನ ಯಾವ ರೀತಿ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಅದನ್ನು ರನ್ ಮಾಡಬೇಕಾದ್ರೆ ಅದಕ್ಕೆ ದುಡ್ಡುಗಳು ಬೇಕಾಗುತ್ತೆ. ಅದಕ್ಕೂ ಕೂಡ ಕೆಲವು ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಪಟ್ಟಿದೆ. ನಮ್ಮ ಕನ್ನಡದ ಒಂದು ಚಾನಲು, ಸಣ್ಣದಾದಂಥ ಮ್ಯೂಸಿಕ್ ಚಾನಲು ವಸಂತ ನಗರದಲ್ಲಿ ಅದರ ಆಫೀಸ್ ಇದೆ. ಆ ಚಾನಲ್ ಹೆಸರನ್ನು ನಾನು ಹೇಳಲ್ಲ, ಯಾಕೆ ಯಾವುದೇ ಒಂದು ಚಾನಲ್ ಹೆಸರನ್ನು ನಾವು ಹೇಳಬಾರ್ದು. ಆ ವಿಚಾರವನ್ನು ಮಾತ್ರ ತಿಳಿಸ್ತೇನೆ. ಆ ಚಾನಲಲ್ಲಿ 50 ಲಕ್ಷ, 1 ಕೋಟಿ, 2 ಕೋಟಿ ಈ ಸಣ್ಣ ಸಣ್ಣ ಬಜೆಟ್ನ ಚಿತ್ರದ ಹಾಡುಗಳು ಮಾತ್ರ ಪ್ರಸಾರವಾಗುತ್ತೆ. ಆ ಹಾಡುಗಳು ಪ್ರಸಾರವಾಗುವಂಥ ಚಾನಲ್ನ ಒಂದು ತಿಂಗಳ ಲಾಭ ಎಷ್ಟು ಅಂದರೆ 54 ಕೋಟಿ ಒಂದು ತಿಂಗಳಿಗೆ ಅವರು ಲಾಭವನ್ನು ಪಡಿತಾರೆ. ಒಂದು ವರ್ಷಕ್ಕೆ 600 ಕೋಟಿ ರೂಪಾಯಿ ಅಂತ ವ್ಯವಹಾರವನ್ನು ಮಾಡ್ತಾರೆ. ಅದೇ ರೀತಿ ಎಲ್ಲ ನ್ಯೂಸ್ ಚಾನಲ್ ಕೂಡ ಒಂದು ವರ್ಷಕ್ಕೆ 700 ಕೋಟಿಯಷ್ಟು ವ್ಯವಹಾರವನ್ನು ಮಾಡುತ್ತೆ. ಸರಾಸರಿ 50 ರಿಂದ 60 ಕೋಟಿ ಒಂದು ತಿಂಗಳಿಗೆ ಲಾಭ ಬರುತ್ತೆ. ನೋಡಿ, ಬಡ ನಿರ್ಮಾಪಕರು 50 ಲಕ್ಷ, 1 ಕೋಟಿ, 2 ಕೋಟಿ ನಿರ್ಮಾಣ ಅಂತ ಈ ಸಿನಿಮಾದ ನಿರ್ಮಾಪಕರು ಆ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಹಾಡುಗಳನ್ನು ಆ ಚಾನಲ್ ಕೊಡೋದ್ರಿಂದ, ಆ ಚಾನಲಲ್ಲಿ ಆ ಹಾಡುಗಳು ಪ್ರಸಾರ ಮಾಡೋದ್ರಿಂದ ಅವರು ತಿಂಗಳಿಗೆ 50 ಕೋಟಿ ದುಡಿತಾರೆ. ಅಂದರೆ ಆ ಸಿನಿಮಾವನ್ನು ನಿರ್ಮಾಣ ಮಾಡಿದಂಥ ಆ ನಿರ್ಮಾಪಕನಿಗೆ 2 ಲಕ್ಷ, 3 ಲಕ್ಷ, ಇಡೀ ಚಿತ್ರವನ್ನು 2 ಲಕ್ಷ, 3 ಲಕ್ಷ ಕೊಟ್ಟು ಟಿ ವಿ ರೇಟ್ಸನ್ನು ತಗೊಳ್ಳೋರು ಕೂಡ ಇದ್ದಾರೆ. ಆದರೆ ಅವರಿಗೆ ಕೋಟಿಗಟ್ಟಲೆ ದುಡ್ಡು ಹೋಗುತ್ತೆ. ಕಷ್ಟಪಟ್ಟು ನಿರ್ಮಾಣ ಮಾಡಿದಂಥ ಈ ನಿರ್ಮಾಪಕರಿಗೆ ಅವರು ಚಿತ್ರದ ಆರ್ಟಿಸ್ಟ್ಗೆ ಖರ್ಚು ಮಾಡುವಂಥ ದುಡ್ಡು ಕೂಡ ಅವರ ಕೈ ಸೇರಲ್ಲ. ಕಾಫಿ ತಿಂಡಿ, ಊಟ ತಿಂಡಿಗೆ ಖರ್ಚು ಮಾಡುವಂಥ ದುಡ್ಡು ಕೂಡ ಅವರ ಕೈ ಸೇರಲ್ಲ. ಇದಕ್ಕೋಸ್ಕರ ಸರ್ಕಾರ ಒಂದು ಚಾನಲನ್ನು ಸರ್ಕಾರದ ವತಿಯಿಂದ ಎಂಟರ್ಟೈನ್ಮೆಂಟ್ ಚಾನಲ್ನ ತಂದರೆ ಆ ಚಾನಲ್ಗಳಲ್ಲಿ ಇಂಥ ಚಿತ್ರಗಳನ್ನು ತೆಗೆದುಕೊಂಡು ಅದನ್ನು ಪ್ರಸಾರ ಮಾಡೋದ್ರಿಂದ ಅದರಲ್ಲಿ ಬರುವಂಥ ಆದಾಯವನ್ನು ಈ ನಿರ್ಮಾಪಕರಿಗೆ ನೀಡೋದ್ರಿಂದ ಈ ನಿರ್ಮಾಪಕರು ಮತ್ತೆ ಮುಂದೆ ಚಿತ್ರಗಳನ್ನು ಮಾಡೋಕ್ಕೆ ಮನಸ್ಸು ತೋರ್ತಾರೆ, ಮುಂದೆ ಬರ್ತಾರೆ, ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅನೇಕ ಜನರಿಗೆ ಕೆಲಸವಾಗುತ್ತೆ. ಒಂದು ಚಿತ್ರ ಶೂಟಿಂಗ್ ಸ್ಟಾರ್ಟ್ ಆಗಿ ಬಿಡುಗಡೆ ಆಗೋವರೆಗೂ ಕೂಡ ಕಮ್ಮಿ ಅಂದ್ರೂ 500 ರಿಂದ 600 ಜನರು ಆ ಚಿತ್ರದ ನಿರ್ಮಾಪಕರ ದುಡ್ಡಿಂದ ಜೀವನವನ್ನು ಮಾಡಿರ್ತಾರೆ, ಊಟವನ್ನು ಮಾಡಿರ್ತಾರೆ, ಅವರ ಜೀವನಗಳು ನಡೆದಿರುತ್ತೆ. ಇದಕ್ಕೋಸ್ಕರ ಸರ್ಕಾರ ಇದನ್ನು ಇನ್ನೂ ಮುಂದುವರೆದು ಯಾವ ರೀತಿ ಮುಂದುವರಿಸಬೇಕಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಒಂದು ವರ್ಷಕ್ಕೆ ಡಿಜಿಟಲ್ ಮೀಡಿಯಾದ ಪ್ರಸಾರಕ್ಕಂತಲೇ 7 ಕೋಟಿ 20 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದೆ. ಇದು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ, ಅದಕ್ಕೋಸ್ಕರನೇ ಪ್ರತಿ ವರ್ಷ ಕೂಡ ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ 7 ಕೋಟಿ 20 ಲಕ್ಷ ಅದಕ್ಕಿಂತ ಮೇಲ್ಪಟ್ಟು ಖರ್ಚು ಮಾಡ್ತಿದೆ. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಬಂದರೆ, ಕೇಂದ್ರ ಸರ್ಕಾರ ಒಂದು ವರ್ಷಕ್ಕೆ 1200 ಕೋಟಿ ಟಿ ವಿ ಚಾನಲ್ಗಳಲ್ಲಿ ತನ್ನ ಯೋಜನೆಗಳನ್ನು ಪ್ರಚಾರ ಮಾಡೋಕ್ಕೆ ಖರ್ಚು ಮಾಡ್ತಿದೆ. 1200 ಕೋಟಿ ಅಂದರೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಇದನ್ನು ಸಮವಾಗಿ ಭಾಗವಹಿಸಿದಾಗ 35 ಕೋಟಿ ಆಗುತ್ತೆ. 35 ಕೋಟಿ ಕೇಂದ್ರ ಸರ್ಕಾರದಿಂದ, 7 ಕೋಟಿ ರಾಜ್ಯ ಸರ್ಕಾರದಿಂದ, 42 ಕೋಟಿ ಅದು. ಈ ಸರ್ಕಾರದಿಂದ ಓಪನ್ ಮಾಡುವಂಥ ಈ ಟಿ ವಿ ಚಾನಲ್ಗಳಲ್ಲಿ ನೀವೇನು ಖಾಸಗಿ ಚಾನಲ್ಗಳಿಗೆ ಆ ಆ್ಯಡ್ಗಳಿಗೆ ದುಡ್ಡನ್ನು ಖರ್ಚು ಮಾಡ್ತೀರಿ, ಆ ದುಡ್ಡನ್ನು ಸರ್ಕಾರದಿಂದ ಓಪನ್ ಮಾಡುವಂಥ ಈ ಚಾನಲ್ಗಳಿಗೆ ಆ ಆ್ಯಡ್ಗಳನ್ನು ಕೊಟ್ಟು ನಿಮ್ಮ ಪ್ರಚಾರದ ವಿಚಾರಗಳನ್ನು ಈ ಚಾನಲ್ನಲ್ಲಿ ಮಾಡೋದರ ಮೂಲಕ ಆ ದುಡ್ಡು ಈ ಸರ್ಕಾರದ ಚಾನಲ್ ಬರುತ್ತೆ. ಅದರಿಂದ ಆ ಚಾನಲ್ಗಳನ್ನು ರನ್ ಮಾಡಿಕೊಂಡು ಹೋಗ್ಬೋದು. ಅದೇ ರೀತಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ದುಡ್ಡನ್ನು ಪಡಿಬೋದು.
ರಾಜಕಾರಣಿಗಳು ಅವರ ಹುಟ್ಟುಹಬ್ಬನ ಆಚರಿಸೋ ಸಮಯದಲ್ಲಾಗಿರ್ಬೋದು, ಇಲ್ಲ ಎಲೆಕ್ಷನ್ನ ಸಮಯದಲ್ಲಾಗಿರ್ಬೋದು, 100 ಕೋಟಿ ಪ್ರಚಾರಕ್ಕಂತ ಖರ್ಚು ಮಾಡ್ತಾರೆ. ಆ 100 ಕೋಟಿ ಪಕ್ಷಗಳಾಗಿರ್ಬೋದು, ರಾಜಕೀಯ ನಾಯಕರುಗಳಾಗಿರ್ಬೋದು, 100 ಕೋಟಿ ಪ್ರಚಾರಕ್ಕಂತ ಖರ್ಚು ಮಾಡುವಂಥ ದುಡ್ಡುಗಳನ್ನು, ಅದರಲ್ಲಿ 50% ಅಷ್ಟು ದುಡ್ಡು ಈ ಚಾನಲ್ನಲ್ಲಿ ಪ್ರಚಾರ ಮಾಡೋದ್ರ ಮೂಲಕ ಅವರಿಗೆ ಪ್ರಚಾರ ಆಗುತ್ತೆ, ಚಾನಲು ರನ್ ಆಗುತ್ತೆ. ಅನೇಕ ಜನ ನಿರ್ಮಾಪಕರು ಚಿತ್ರವನ್ನು ಮಾಡೋಕ್ಕೆ ಮುಂದೆ ಬರ್ತಾರೆ. ಅನೇಕ ಜನರ ಕಲಾವಿದರಿಗೆ, ನಿರ್ದೇಶಕರಿಗೆ ಕೆಲಸ ಸಿಕ್ಕಂತಾಗುತ್ತೆ. ಇದು ನಮ್ಮ ಮನವಿಯಾಗಿತ್ತು. ಎರಡನೇದು, ಒಂದು ಚಿತ್ರ ಸೆನ್ಸರ್ ಆಗಿ ಕಷ್ಟಪಟ್ಟು ನಿರ್ಮಾಪಕರು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ ನಂತರ ಸಬ್ಸಿಡಿ ಅವರ ಕೈ ಸಿಗುತ್ತೆ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಕೂಡ ಆಗ್ತಿದೆ. ಇವತ್ತಿಗೂ ಕೂಡ ಈಗ 2021ನೇ ವರ್ಷದ್ದು ಸಬ್ಸಿಡಿಯನ್ನು ಸರ್ಕಾರ ನೋಡ್ತಿದೆ. ಈಗ 2025ರಲ್ಲಿದ್ದೀವಿ. ಆ ಕಷ್ಟಪಟ್ಟು ಚಿತ್ರವನ್ನು ಬಿಡುಗಡೆ ಮಾಡಿದ ನಂತರ ಆ ಸಬ್ಸಿಡಿ ದುಡ್ಡನ್ನು ಅಟ್ಲೀಸ್ಟ್ 1 ವರ್ಷದ ಒಳಗೆ ಆ ನಿರ್ಮಾಪಕನಿಗೆ ಕೈ ಸೇರುವ ಥರ ಸರ್ಕಾರ ಈ ಯೋಜನೆಯನ್ನು ತಂದಾಗ ಆ ನಿರ್ಮಾಪಕ ಸಾಲದಿಂದ, ಬಡ್ಡಿಯಿಂದ ಹೊರಬಂದು ಸ್ವಲ್ಪ ಸುಧಾರಿಸ್ಕೊಳ್ಳುವಂಥ ರೀತಿಯಲ್ಲಿ ಆಗುತ್ತೆ. ಇದ್ರ ಜೊತೆಗೆ 30 ವರ್ಷ, 40 ವರ್ಷ, 50 ವರ್ಷದಿಂದ ನಿರಂತರವಾಗಿ ಇಂಡಸ್ಟ್ರಿಯಲ್ಲಿ ಇರೋರು ಕೂಡ ಇವತ್ತು ಕೂಡ ಬಾಡಿಗೆ ಮನೆಯಲ್ಲಿದ್ದಾರೆ. ಬಾಡಿಗೆ ಕಟ್ಟಕ್ಕಾಗದೆ ಒದ್ದಾಡ್ತಿದ್ದಾರೆ. ಸರ್ಕಾರ ಫ್ರೀಯಾಗಿ ಯಾರಿಗೂ ಮನೆಗಳನ್ನು ಕೊಡೋದು ಬೇಡ, ಸಬ್ಸಿಡಿ ರೂಪದಲ್ಲಿ ಮನೆಗಳನ್ನು ಕೊಟ್ಟು ಒಂದು ಆ ವ್ಯಕ್ತಿ ಪ್ರತಿಯೊಬ್ಬ ಯಾರು 20 ವರ್ಷ, 25 ವರ್ಷ, 30 ವರ್ಷದಿಂದ ಕಲಾವಿದರು ಕಲೆಯಲ್ಲೇ ಅವರು ಬೇರೆ ಕೆಲಸನೂ ಮಾಡದೆ ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದಾರೋ ಅಂಥವ್ರನ್ನೆಲ್ಲ ಗುರುತಿಸಿ ಅಂಥವ್ರಿಗೋಸ್ಕರ ಸರ್ಕಾರದ ವತಿಯಿಂದ ಮನೆಗಳನ್ನು ನೀಡುವಂಥ ಒಂದು ಯೋಜನೆಯನ್ನು ತರಬೇಕು ಅಂತ ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ಆ ಬೇಡಿಕೆ ಫ್ರೀಯಾಗಿ ಸರ್ಕಾರ ಕೊಡೋದು ಬೇಡ. ಯಾವುದೇ ಒಬ್ಬ ಎಷ್ಟೇ ಬಡ ಕಲಾವಿದ ಆಗಿದ್ರು ಕೂಡ ಅವನು ಒಂದು 5 ಲಕ್ಷನೋ 6 ಲಕ್ಷನೋ ಹೊಂದಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಕಷ್ಟಪಟ್ಟು ಆ ದುಡ್ಡುಗಳನ್ನು ಅವ್ರು ಹೊಂದಿಸ್ತಾರೆ. ಕಷ್ಟಪಟ್ಟ ಆ ದುಡ್ಡುಗಳನ್ನು ಸರ್ಕಾರಕ್ಕೆ ಹೊಂದಿಸಿ ನೀಡಿದ ನಂತರ ಬರುವಂಥ ದುಡ್ಡುಗಳನ್ನು ಸರ್ಕಾರ ಲೋನ್ ಹಾಕಿಸ್ಕೊಂಡು ಅವರು ಬಾಡಿ ಕಟ್ಟುವ ದುಡ್ಡನ್ನು ಆ ಲೋನ್ ಕಟ್ಟುವ ಮೂಲಕ ಅವ್ರಿಗೊಂದು ನೆಲೆ ನೀಡುವ ರೀತಿಯಲ್ಲಿ, ಮನೆಗಳು ನೀಡುವ ರೀತಿಯಲ್ಲಿ ಸರ್ಕಾರಗಳು ಇಂಥ ಯೋಜನೆಗಳನ್ನು ತಂದಾಗ ಅನೇಕ ಜನರ ಬಾಡಿಗೆ ಮನೆಯಲ್ಲೇ ಸಾಗಿಸುವಂತಹ ಜೀವನ ಅವರ ಮಕ್ಕಳಿಗಾದರೂ ಒಂದು ಸ್ವಂತ ಮನೆಯಲ್ಲಿ ಜೀವನ ಮಾಡುವ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೋದು. ಇಂಥ ಅನೇಕ ಯೋಜನೆಗಳನ್ನು ಇದಕ್ಕಿಂತ ಹಿಂದೆ ಕೂಡ ಅನೇಕ ಚಿತ್ರರಂಗದ ಗಣ್ಯರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ, ಇಲ್ಲ ಅಂತಲ್ಲ. ಅದರ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಮುಂದುವರಿಯುತ್ತೆ. ಈ ಪ್ರಯತ್ನ ಇಲ್ಲಿಗೆ ಕೊನೆ ಆಗಬಾರ್ದು. ಇವತ್ತು ಇಷ್ಟು ಜನ ಸೇರಿದ್ದೀವಿ, ನಾಳೆ ಇದಕ್ಕಿಂತ ಹೆಚ್ಚು ಜನ ಸೇರ್ಬೋದು. ಅದೇ ಜನ ಎಷ್ಟು ಜನ ಸೇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಬೇಡಿಕೆ ಎಷ್ಟು ಮುಖ್ಯವಾದದ್ದು, ಅದು ಸರ್ಕಾರದ ಗಮನಕ್ಕೆ ನಾವು ಯಾವ ರೀತಿ ತರ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಪ್ರತಿ 3 ತಿಂಗಳಿಗೊಂದು ಸಲ ಈ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಜನಗಳಿಗೆ ಈ ವಿಚಾರಗಳನ್ನು ಮನವರಿಕೆ ಮಾಡಿಕೊಂಡು ಈ ಹೋರಾಟಕ್ಕೆ ಬೆಂಬಲ ಪಡೆಯುವಂಥ ಪ್ರಯತ್ನ ನಮ್ಮದು ನಡೆಯಲಿ. ಇವತ್ತು ನಾವು ಇಷ್ಟು ಜನ ಸೇರಿದ್ದೀವಿ. ಈ ಹೋರಾಟ ಇಲ್ಲಿಗೆ ಕೊನೆ ಆಗಬಾರ್ದು. ಪ್ರತಿ 3 ತಿಂಗಳಿಗೋಸ್ಕರ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ನಿರಂತರವಾಗಿ ತಂದಾಗ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಎಷ್ಟು ಅನಿವಾರ್ಯತೆ, ನಮ್ಮ ಕಷ್ಟಗಳು ಎಷ್ಟು ಅನಿವಾರ್ಯತೆ ಅನ್ನೋದು ಸರ್ಕಾರದ ಮನ ಮುಟ್ಟುವ ರೀತಿಯಲ್ಲಿ ನಾವು ಆ ಕೆಲಸಗಳನ್ನು ಮಾಡಿದಾಗ, ಹೋರಾಟಗಳನ್ನು ಮಾಡಿದಾಗ ಖಂಡಿತ ಸರ್ಕಾರ ಈ ಬೇಡಿಕೆಗಳನ್ನು ಜಾರಿಗೆ ತರುತ್ತೆ. ಈ ಬೇಡಿಕೆ ಜಾರಿಗೆ ತಂದಾಗ ಇವತ್ತು ಎಷ್ಟು ಜನ ಹೋರಾಟಕ್ಕೆ ಬಂದಿದ್ದಾರೋ, ಹೋರಾಟಕ್ಕೆ ಬರದೇ ಇರೋರಿಗೂ ಕೂಡ ಇದರ ಫಲವನ್ನು ಅವರು ಪಡ್ಕೊಳ್ಬೋದು. ನಾವು ಹೋರಾಟಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾರನ್ನು ಕೂಡ ದೂರಲ್ಲ. ಯಾಕಂದರೆ ನಾವೆಲ್ಲರೂ ಒಂದೇ, ಪ್ರತಿಯೊಬ್ಬರೂ ಕೂಡ ಕಷ್ಟ ಇದ್ದಿದ್ದೇ ಇದೆ. ಕಷ್ಟ ಇಲ್ಲದೆ ಇರೋರು ಯಾರೂ ಇಲ್ಲ. ಆ ಕಷ್ಟದಲ್ಲೂ ಕೂಡ ನಾವು ಇಷ್ಟು ಜನ ಸೇರಿ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜನ ಇದಕ್ಕೆ ಬೆಂಬಲವನ್ನು ನೀಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅದೇ ರೀತಿ ಅನೇಕ ಗಣ್ಯರು ಈ ಹೋರಾಟಕ್ಕೆ ಬಂದಿದ್ದೀರಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ವಿಚಾರಧಾರೆಗಳನ್ನು ಈ ಮೂಲಕ ತಿಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಮುಂದೆ ಜಗ್ಗು ಮಾಸ್ಟರ್ ಆಗಿರ್ಬೋದು, ಆಟೋನಮನ್ ಆಗಿರ್ಬೋದು, ಯಾರ್ಯಾರು ಮಾತಾಡೋಕ್ಕೆ ಬಯಸ್ತಿರೋ ಪ್ರತಿಯೊಬ್ಬರು ಕೂಡ ಬಂದು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಮನವಿ ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ.